ಹಾಯ್ ಆಲ್. ಸೊ ಇವತ್ತು ಎ ಸಿ ಜನರೇಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ? ಎ ಸಿ ಜನರೇಟರ್ ಅಂತಂದ್ರೆ ಏನಪ್ಪ ಅಂದರೆ ಇಟ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಓಕೆನಾ? ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ ಇದು ಎ ಸಿ ಜನರೇಟರ್. ಓಕೆ, ಫೈನ್. ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಎ ಸಿ ಜನರೇಟರ್ ಅಂದರೆ EMI, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇಸ್ ದಿ ಪ್ರಿನ್ಸಿಪಲ್ ಆಫ್ ಎ ಸಿ ಜನರೇಟರ್. ಇಟ್ ವರ್ಕ್ಸ್ ಆನ್ ದಿ ಬೇಸಿಸ್ ಆನ್ EMI. ಓಕೆ, EMI ಅಂದ್ರೇನು? ವಿಚ್ ಪ್ರೊಡ್ಯೂಸಸ್ ಕರೆಂಟ್ ಬೈ ವೇರಿಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿ ಮಾಡೋದ್ರಿಂದ ಜನರೇಟಿಂಗ್ ಎಲೆಕ್ಟ್ರಿಕ್ ಕರೆಂಟನ್ನು ಜನರೇಟ್ ಮಾಡೋಂಥದ್ದನ್ನೇ, ಎಲೆಕ್ಟ್ರಿಕ್ ಕರೆಂಟ್ ಜನರೇಟ್ ಮಾಡೋಂಥದ್ದು ನಾವೇನಂತ ಹೇಳ್ತಾ ಇದೀವಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತಾ ಇದೀವಿ. ಸೊ ಇಲ್ಲೂ ಕೂಡ ನಾವು EMF ಅಥವಾ ಕರೆಂಟನ್ನು ಜನರೇಟ್ ಮಾಡ್ತಾ ಇದ್ದೀವಿ ಬೈ ವೇರಿಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಎ ಸಿ ಜನರೇಟರ್. ಓಕೆ, so there are many types of generators actually. Hydroelectric generator, thermal generator, nuclear power reactor ಅಂತ ಏನೋ ಇದೆ, ಅದು ಆಮೇಲೆ ನೋಡೋಣ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಜನರೇಟರ್ಲಿ. ಓಕೆನಾ? ಇಲ್ಲಿ ಇವತ್ತು ಎ ಸಿ ಜನರೇಟರ್ ಏನು ಅಂತ ಕೇಳ್ತೀವಿ. ಬೇಸಿಕಲಿ 2 ಕ್ವಶನ್ಸ್ ಅರೈಸ್ ಆಗುತ್ತೆ ಇಲ್ಲಿ. ಒಂದು ಗಿವ್ ದಿ ಥಿಯರಿ ಆಫ್ ಎ ಸಿ ಜನರೇಟರ್, ವೆರಿ ಇಂಪಾರ್ಟೆಂಟ್. ಅದು ಆಮೇಲೆ ನೆಕ್ಸ್ಟ್ ಲೆಕ್ಚರಲ್ಲಿ ಮಾಡ್ತೀನಿ. ಇದು ಇವಾಗ ಹೇಳ್ತಾ ಇರೋದು ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಆಫ್ ಜನರೇಟರ್. ವಾಟ್ ಇಸ್ ದಿಸ್? ಈ ಒಂದು ಬೇಸಿಕಲಿ ಈ ಡಯಾಗ್ರಾಮ್ ಬರೀಬೇಕಾಗಿರೋದು ನೀವು. ಈ ಫಿಗರ್ 1 ಫಿಗರ್ 2ನ ಗಿವ್ ದಿ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಎ ಸಿ ಜನರೇಟರ್ ಅಂತ ಕೇಳಿದಾಗ ನೀವು ಈ ಡಯಾಗ್ರಾಮ್ನ ಬರೀಬೇಕಾಗಿರ್ತದೆ. ಫಿಗರ್ 1 ಅದು ಫಿಗರ್ 2 ಔಟ್ಪುಟ್ ಹೆಂಗೆ ಬರುತ್ತೆ ಅಂತ. ಓಕೆನಾ? ಫೈನ್. ಇದರಲ್ಲಿ ಏನೇನಿದೆ ಸರ್ ಎ ಸಿ ಜನರೇಟರ್ಲಿ ಅಂತ ನೋಡೋದಾದರೆ, ವೆರಿ ಫಸ್ಟ್ ಕನ್ಸ್ಟ್ರಕ್ಷನಲ್ಲಿ ವಿಚ್ ಕನ್ಸಿಸ್ಟ್ ಆಫ್ ಮ್ಯಾಗ್ನೆಟ್ಸ್, 2 ಮ್ಯಾಗ್ನೆಟ್ಸ್, ನಾರ್ತ್ ಪೋಲ್ ಸೌತ್ ಪೋಲ್. ಏನಕ್ಕೆ ಅಂದರೆ ಟು ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡಬೇಕು ನಾರ್ತಿಂದ ಸೌತ್. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಏನು ಇಟ್ಟಿದ್ದೀವಪ್ಪ ಅಂತಂದರೆ ಒಂದು ಕಾಯಿಲ್ ಇಟ್ಟಿದ್ದೀವಿ. ದಿಸ್ ಇಸ್ ದಿ ಕಾಯಿಲ್. ABCD ಈಸ್ ಎ ಕಾಯಿಲ್. ಓಕೆನಾ? ಸೊ ಉಂಡಾನೆ ಸಾಫ್ಟ್ ಐರನ್ ಕೋರ್, ಒಂದು ಸಾಫ್ಟ್ ಐರನ್ ಕೋರ್ ಇದೆ. ಸೊ ಕೈಂಡ್ ಆಫ್ ಈಗಿದೆ ಅಂತ ಅಂದ್ಕೊಂಡ್ರೆ, ಸೊ ಇದೆ ಈಗ ABCD ಇಸ್ ಎ ಕಾಯಿಲ್ ಅನ್ಕೊಂಡ್ರೆ. ಸೊ ಇದ್ರ ಮೇಲೆ ಏನು ಮಾಡಿದ್ವಿ? ಕಾಪರ್ದು ವೈರ್ಸ್ನ ಏನು ಮಾಡಿ ಉಂಡ್ ಮಾಡಿದ್ದೀವಿ. ಓಕೆನಾ? ಸೊ ಒಂದು ಮಧ್ಯೆ ಏನಿದೆ ಸಾಫ್ಟ್ ಐರನ್ ಕೋರ್ ಮೇಲೆ ನಾವು ಇದನ್ನು ಇದು ಮಾಡಿದ್ದೀವಿ. ಸೊ ವಾಟ್ ಇಸ್ ದಿಸ್? ದಿಸ್ ಇಸ್ ದಿ ಕಾಯಿಲ್. ಕಾಯಿಲ್ ವಿತ್ ದಟ್ ಸಾಫ್ಟ್ ಐರನ್ ಕೋರ್ ಕಲೆಕ್ಟಿವ್ ಆಗಿ ಏನಂತ ಕರಿತೀವಿ ಅಂದರೆ ಇದನ್ನು ಆರ್ಮೇಚರ್ ಅಂತ ಕರಿತೀವಿ. ಓಕೆನಾ? ಸೊ ABCD ಈಸ್ ಎ ಕಾಯಿಲ್, ಅದು ಗೊತ್ತಾಗಬೇಕು, ಕಾಯಿಲ್ ಅಥವಾ ಆರ್ಮೇಚರ್. ಓಕೆನಾ? ಫಸ್ಟ್, ಸೊ ABCD ಈಸ್ ಎ ಕಾಯಿಲ್ ವಿಚ್ ಕನ್ಸಿಸ್ಟ್ಸ್ ಆಫ್ ಕಾಯಿಲ್. ಓಕೆನಾ? ಸೊ ಇದೇನು ಸರ್ ಇದು ಅಂತಂದರೆ ದಿಸ್ ಇಸ್ ದಿ ಶಾಫ್ಟ್. SH ಅಂತ ಕರಿತೀವಿ. SH ಅಂದರೆ ಶಾಫ್ಟ್, ಆಕ್ಸಿಸ್ ಆಫ್ ರೊಟೇಷನ್. ಸಪೋಸ್ ಈಗಿದು ಕಾಯಿಲ್ ಅಂದ್ಕೊಂಡ್ರೆ, ಸೊ ಇಲ್ಲೊಂದು ಶಾಫ್ಟ್ ಇದೆ, ಇಲ್ಲಿ ಈ ಥರ ಒಂದು. ಓಕೆನಾ? ಸೊ ಈ ಥರ ಅದು ರೊಟೇಟ್ ಆಗುತ್ತೆ ಅಬೌಟ್ ದಿಸ್ ಶಾಫ್ಟ್. ಓಕೆನಾ? ಸೊ ದಿಸ್ ಇಸ್ ದಿ ಶಾಫ್ಟ್. ಓಕೆನಾ? ಸೊ ಇದಾದ್ಮೇಲೆ ಏನು ಬರುತ್ತೆ? NS ಅಂದ್ರೇನು? ಮ್ಯಾಗ್ನೆಟ್ಸ್, ನಾರ್ತ್ ಸೌತ್, ಏನು ನಾರ್ತ್ ಪೋಲ್ ಸೌತ್ ಪೋಲ್ ಎಂದು ಸ್ಟ್ರಾಂಗ್ ಮ್ಯಾಗ್ನೆಟ್ಸ್. ಓಕೆ, ಮ್ಯಾಗ್ನೆಟ್ಸ್ ಆಯಿತು. ಓಕೆನಾ? ಸೊ ABCD ಈಸ್ ಎ ಕಾಯಿಲ್ ಆಯಿತು ವಿಚ್ ರೊಟೇಟ್ಸ್. ಸೊ ದಿಸ್ ಇಸ್ ದಿ ಆಕ್ಸಿಸ್ ಆಫ್ ರೊಟೇಷನ್, ಶಾಫ್ಟ್. ಓಕೆನಾ? ನೆಕ್ಸ್ಟ್ ನೋಡಿ, ಇಲ್ಲಿ ಇವೇನೋ 2 ಈ ಕಲರ್ ಇದೆಯಲ್ಲ, ಸೊ ಯೆಲ್ಲೋ ಕಲರ್ಲಿ ಕೈಂಡ್ ಆಫ್. ಓಕೆನಾ? ಸೊ ಏನು ಸರ್ ಇದು ಅಂದರೆ ಇದನ್ನು S1 ಆ್ಯಂಡ್ S2 ಅಂತ ಕರಿತೀನಿ. S1 ಆ್ಯಂಡ್ S2 ಅಂತ ಕರಿತೀನಿ. ಅರ್ಥ ಆಗ್ತಾ ಇದೆಯಾ? ಸೊ S1 ಅನ್ನೋದಕ್ಕಿಂತನೂ ಏನಂತ ಹೇಳ್ಬೋದು ಅಂದರೆ B1 R1 ಆ್ಯಂಡ್ R2 ಅಂತ ಕೊಟ್ಟಿದ್ದಾರೆ, ಅದನ್ನೇ ತಗೊಳ್ಳೋಣ. ಸೊ ದೀಸ್ ಆರ್ R1 ಆ್ಯಂಡ್ R2. ಏನು ಸರ್ ಇದು R1 ಆ್ಯಂಡ್ R2 ಅಂತಂದರೆ ದೀಸ್ ಆರ್ ದಿ ಸ್ಲಿಪ್ ರಿಂಗ್ಸ್. 2 ರಿಂಗ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಸೊ ವಾಟ್ ಆರ್ ದೀಸ್ ಆರ್ ಕಾಲ್ಡ್ ಸ್ಲಿಪ್ ರಿಂಗ್ಸ್. ಆ್ಯಕ್ಚುಲಿ ಬ್ರಾಸಿಂದ ಮಾಡಲ್ಪಟ್ಟಿದೆ ಇದು. ಬ್ರಾಸ್ ಸ್ಲಿಪ್ ರಿಂಗ್ಸ್ ಅಂತ ಹೇಳ್ತೀವಿ. ಓಕೆನಾ? ಹೆಂಗಿದೆ ಅಂದರೆ ಈಗ ಈ ಥರ. ಸೊ ಇದು ಆಕ್ಸಿಸ್ ಆಫ್ ರೊಟೇಷನ್ ಇಲ್ಲಿದೆ ಅಂದರೆ, ಸೊ 2 ರಿಂಗ್ಸ್ ಕೊಟ್ಟಿದ್ದಾರೆ ಕೆಳಗಡೆ, ಕೈಂಡ್ ಆಫ್ ಲೈಕ್ ದಿಸ್. ಇದೊಂದು ರಿಂಗು, ಇಲ್ಲೊಂದು ರಿಂಗ್, ಈ ಥರ. ಓಕೆ, ಸೊ ಈ ಎಂಡ್ ಬಂದು ಫಸ್ಟ್ ರಿಂಗಿಗೆ ಕನೆಕ್ಟ್ ಆಗಿದೆ, ಈ ಎಂಡ್ ಬಂದು ಸೆಕೆಂಡ್ ರಿಂಗ್ ಕನೆಕ್ಟ್ ಆಗಿದೆ. ನೋಡಿ, ಇಲ್ಲಿಂದ ಇಲ್ಲಿ ಕನೆಕ್ಷನ್ ಇಲ್ಲ. ಡಿಡ್ ಯು ಅಬ್ಸರ್ವ್? ನೋಡಿ, ಇಲ್ಲಿ ಈ ಒಂದು ಎಂಡ್ ಬಂದು R1ಗೆ ಕನೆಕ್ಟ್ ಆಗಿದೆ, ಈ ಒಂದು ಎಂಡ್ ಬಂದು R2 ಕನೆಕ್ಟ್ ಆಗಿದೆ. ನೋಡಿ ಇಲ್ಲಿ ಕನೆಕ್ಷನ್. ಓಕೆನಾ?
ಸೊ ಅದು ಗೊತ್ತಿರಬೇಕು ನಿಮಗೆ. ಸೊ ಅದಾದಮೇಲೆ ಇಲ್ಲಿ B1 and B2 ಅಂತ ಕರಿತೀವಿ. B1 and B2 ಏನಿದು B1 and B2 ಅಂದರೆ ಕಾರ್ಬನ್ ಪ್ರೆಷರ್ಸ್. ಕಾರ್ಬನ್ ಬ್ರಷ್ ಏನಪ್ಪಾ ಅಂತಂದ್ರೆ ಈ ತರ ಯಾಕೆ ಸರ್ ಅರೇಂಜ್ಮೆಂಟ್ ಇದೆ ಅಂತಂದ್ರೆ, ಸಪೋಸ್ ನಾನು ಇಲ್ಲಿಂದ ಏನಾದರೂ 2 ವೈರ್ ತಗೊಂಡ್ಬಿಟ್ಟು ಕೊಟ್ಟಿದ್ರೆ, ಸೊ ಈಗ ಬಿಕಾಸ್ ಆಫ್ ದಿಸ್ ಕಾಯಿಲ್ ಏನಾಗುತ್ತೆ ಜನರೇಟ್, ಇದು ರೊಟೇಟ್ ಆಗೋದ್ರಿಂದ ಇದರಲ್ಲಿ EMF ಜನರೇಟ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಈ EMF ಒಂದು ಪಾಸಿಟಿವ್ ಬರುತ್ತೆ, ಒಂದು ನೆಗೆಟಿವ್ ಬರುತ್ತೆ. ಸೊ ಅದನ್ನ ನಾನೇನಾದರೂ ವೈರ್ ತರ ಕನೆಕ್ಷನ್ ವೈರ್ ತಗೊಂಡು ಹೋಗಿದ್ರೆ, ಸೊ ಫ್ಯೂ ಕಿಲೋಮೀಟರ್, ಈಗ ನನ್ನ ಮನೆ ಈ ಒಂದು ಜನರೇಟರ್ 15 ಕಿಲೋಮೀಟರ್ ದೂರ ಇದೆ ಅಂದ್ರೆ ಥ್ರೂ ವೈರೇ ತಗೊಂಡು ಹೋಗ್ಬೇಕು. ಹಾಗಾದ್ರೆ ನಾನೇನಾದ್ರು ಇಲ್ಲಿಗೆ ವೈರ್ ಕನೆಕ್ಟ್ ಮಾಡಿದ್ರೆ, ಸೊ ಈ ಶಾಫ್ಟ್ ಅಂತೀನಿ ಸಾರಿ, ಈ ಕಾಯಿಲ್ ರೊಟೇಟ್ ಆದ ತಕ್ಷಣನೇ ಈ ವೈರ್ ಏನಾಗ್ತಾ ಇದ್ದು ಸ್ಟ್ರಾಂಗಲ್ ಆಗ್ತಾ ಇದ್ದು ಅಲ್ವಾ, ದೇ ವಿಲ್ ಗೆಟ್ ಸ್ಟ್ರಾಂಗಲ್ಡ್ ಈಚ್ ಅದರ್, ಹೌದಾ ಇಲ್ವಾ? ಸೊ ಈ ಒಂದು ಸ್ಟ್ರಾಂಗಲ್ ಆಗಬಾರ್ದು. ಸೊ ಇದನ್ನು ತಪ್ಪಿಸೋಕೆ ಏನು ಮಾಡಿದ್ದಾರೆ, 2 ರಿಂಗ್ ಕೊಟ್ಟಿದ್ದಾರೆ, ಸ್ಲಿಪ್ ರಿಂಗ್ಸ್. ಸೊ ಸ್ಲಿಪ್ ರಿಂಗ್ಸ್ ಕೂಡ ಅದರ ಆಕ್ಸಿಸ್ ಆಫ್ ರೊಟೇಷನ್ ಕೂಡ ಸೇಮ್ ಇದೆ. ಸೊ ಏನಾಗುತ್ತೆ, ಆ ಕಾಯಿಲ್ ರೊಟೇಟ್ ಆದಂಗೆ ಈ ರಿಂಗ್ಸ್ ಕೂಡ ಏನಾಗುತ್ತೆ, ರೊಟೇಟ್ ಆಗುತ್ತೆ. ಈ ರಿಂಗ್ಸ್ಗೆ ಈ ಬ್ರಷಸ್ ಏನ್ ಮಾಡ್ತವೆ, ಅದು ಏನ್ ಮಾಡ್ತದೆ, ಪ್ರೆಸ್ ಮಾಡ್ತದೆ. ಇಲ್ಲೊಂದು ಸ್ಪ್ರಿಂಗ್ ಕೊಟ್ಟಿರ್ತಾರೆ, ಈ ಸ್ಪ್ರಿಂಗ್ ಏನ್ ಮಾಡ್ತದೆ, ಕಂಟಿನ್ಯೂಸ್ ಆಗಿ ಈ ಒಂದು ಬ್ರಷ್ ಅನ್ನ ಆ ರಿಂಗಿಗೆ ಪ್ರೆಸ್ ಮಾಡ್ತಾ ಇರುತ್ತೆ, ಲೈಕ್ ದಿಸ್. ಯಾವ ತರ ಅಂತಂದ್ರೆ, ಈಗ ಇದೇ ರಿಂಗ್ ಅನ್ಕೊಂಡ್ರೆ ಇದು ಬ್ರಷ್ ಅನ್ಕೊಂಡ್ರೆ ಇದೆಲ್ಲ ಇದೆ. ಸೊ ಇದು ರೊಟೇಟ್ ಆದ್ರೂ ಕೂಡ ಇದು ಕನೆಕ್ಷನ್ ತಪ್ಪೋಗಲ್ಲ. ಸೊ ಕಂಟಿನ್ಯೂಸ್ ಆಗಿ ಏನಾಗಿರುತ್ತೆ, ಇದು ಕಾಂಟ್ಯಾಕ್ಟ್ ಅಲ್ಲೇ ಇರುತ್ತೆ, ಈ ಕಾಂಟ್ಯಾಕ್ಟ್ ಮಿಸ್ ಆಗಲ್ಲ. ಸೊ ಈಗ ಅರ್ಥ ಆಗ್ತಿದೆಯಾ? ಸೊ ಯಾಕೆಂದ್ರೆ ಇದು ಕಂಟಿನ್ಯೂಸ್ ಆಗಿ ಇದನ್ನ ಪ್ರೆಸ್ ಮಾಡ್ತಾ ಇರುತ್ತೆ, ಓಕೆನಾ? ಸೊ ಇದು ಬ್ರಷ್ ಇಲ್ಲಿ ಒಂದು ಇಲ್ಲಿ ಸ್ಲಿಪ್ ರಿಂಗ್ ಇಲ್ಲಿದೆ ಅನ್ಕೊಂಡ್ರೆ, ಸೊ ಇದು ಬ್ರಷ್ ಅನ್ಕೊಂಡ್ರೆ ಇದು ರೊಟೇಟ್ ಆಗ್ತಾ ಇದ್ರು ಕೂಡ ಇದೇನಾಗುತ್ತೆ, ಕಾಂಟ್ಯಾಕ್ಟ್ ಅಲ್ಲಿ ಇರ್ತದೆ ಈ 2 ಬ್ರಷಸ್. ಸೊ ಇಲ್ಲಿ ಏನ್ ಬರುತ್ತೆ ನಮ್ಗೆ ಹಂಗಾದ್ರೆ, ಎಲೆಕ್ಟ್ರೋ ಆಲ್ಟರ್ನೇಟಿಂಗ್ EMF ಅಥವಾ ಔಟ್ಪುಟ್ ಬರುತ್ತೆ. ಏನ್ ಬರುತ್ತೆ ಇಲ್ಲಿ, ಆಲ್ಟರ್ನೇಟಿಂಗ್ EMF ಅಥವಾ ಇಲ್ಲಿಂದ ಔಟ್ಪುಟ್ ಬರ್ತಾ ಇದೆ, ಓಕೆನಾ? ಸೊ ಇಷ್ಟನ್ನ ನೀವು ಕನ್ಸ್ಟ್ರಕ್ಷನ್ ಪಾರ್ಟಲ್ಲಿ ಬರೀಬೇಕಾಗುತ್ತೆ. ಇಟ್ ಕನ್ಸಿಸ್ಟ್ ಆಫ್ ಕಾಯಿಲ್ ABCD which is having a soft iron core, ಓಕೆನಾ? ಸೊ and it also consists of 2 rings, slip rings R1 and R2. Both coil and rings are on shaft ಅಂತ ಹೇಳಬೇಕು, SH ಅಂತ ಹೇಳ್ತೀವಿ, ಓಕೆನಾ? ಸೊ ದೀಸ್ 2 are connected to the 2 slip rings and they are suspended on shaft ಅಂತ ಹೇಳಬೇಕು, ಯಾವುದು SH, ಓಕೆನಾ? ಸೊ ಅದಾದ್ಮೇಲೆ and B1 and B2 are continuously pressing these 2 rings, ಓಕೆನಾ? ಸೊ ಏನಾಗುತ್ತೆ, ಅವೆರಡು ಕಾಂಟ್ಯಾಕ್ಟ್ ಅಲ್ಲೇ ಇರುತ್ತೆ. ಸೊ ಅದು ನಿಮಗೆ ಗೊತ್ತಾಗಬೇಕು. ಇಷ್ಟನ್ನ ನೀವು ಕನ್ಸ್ಟ್ರಕ್ಷನ್ ಪಾರ್ಟ್. ಇನ್ನೊಂದು ಹೇಳ್ಬೇಕು, ಏನು, the 2 strong magnets are producing magnetic field perpendicular to the axis of rotation. Are you agree with me? So ಇಲ್ಲಿಂದ ಹೋಗ್ತಾ ಇದೆ ರಿಂಗ್ಸ್, ಏನು ಮ್ಯಾಗ್ನೆಟಿಕ್ ಫೀಲ್ಡ್. ಶಾಫ್ಟ್ ಅಂತೀನಿ, ಸಾರಿ, ಕಾಯಿಲ್ ಯಾವ ಥರ ರೊಟೇಟ್ ಆಗ್ತಾ ಇದೆ, ಕಾಯಿಲ್ ಹಿಂಗೆ ರೊಟೇಟ್ ಆಗ್ತಾ ಇದೆ, ಕಾಯಿಲ್ ರೊಟೇಟ್ ಆಗ್ತಿರೋ ಡೈರೆಕ್ಷನ್ ಇದು, ಈ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದು ಹಿಂಗೆ. ಸೊ ಏನಾಯಿತು, ಇಟ್ ಈಸ್ ಕಟಿಂಗ್ ಪರ್ಪೆಂಡಿಕ್ಯುಲರ್ಲಿ, ಕರೆಕ್ಟಾ? which is means the coil is cutting the magnetic field perpendicularly. Okay, are you agree with me? So ಹೀಗೆ. ಸೊ ಇದನ್ನೆಲ್ಲ ನೀವೇನು ಹೇಳಬೇಕು, ಕನ್ಸ್ಟ್ರಕ್ಷನ್ ಪಾರ್ಟಲ್ಲಿ ಹೇಳಬೇಕಾಗತ್ತೆ, ಓಕೆನಾ? ಸೊ ಇದೆಲ್ಲ ಬಂದು ಕನ್ಸ್ಟ್ರಕ್ಷನ್ ಪಾರ್ಟ್. ಇವಾಗ ವರ್ಕಿಂಗ್ ಪಾರ್ಟಿಗೆ ಬಂದರೆ ವರ್ಕ್ ಹೇಗೆ ಮಾಡುತ್ತೆ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗೋಯ್ತು. ಸೊ ಇಲ್ಲಿ ನೋಡಿ, ABCD ಏನಾಗ್ತಾ ಇದೆ, ರೊಟೇಟ್ ಆಗ್ತಾ ಇದೆ. ಹೆಂಗ್ ರೊಟೇಟ್ ಆಗುತ್ತೆ ಅಂದರೆ ಥ್ರೂ ಸಮ್ ಯಾವುದೋ ಒಂದು ಇಲ್ಲೊಂದು ಟರ್ಬೈನ್ ಕೊಟ್ಟಿರ್ಬೋದು. ಇದು ಇಟ್ ಈಸ್ ನಾಟ್ ದಿ ಪಾರ್ಟ್ ಆಫ್ ದಿಸ್ AC ಜನರೇಟರ್, ಆ್ಯಕ್ಚುಲಿ ನಾನು ಬರ್ದಿಲ್ಲ. ಸೊ ಇಲ್ಲೊಂದು ಟರ್ಬೈನ್ದು ಸೇ ಫಾರ್ ಎಕ್ಸಾಂಪಲ್ ಬೈ ಸಮ್ ಸಾರ್ಟ್ ಆಫ್ ಮೆಕ್ಯಾನಿಕಲ್ ಎನರ್ಜಿ, ಓಕೆನಾ? ಇಲ್ಲಿ ರೊಟೇಟ್ ಮಾಡ್ತಾ ಇದ್ದೀವಿ ಅಂದ್ಕೊಂಡ್ರೆ, ಸೊ ಸ್ಟೀಮಿಂದ ಆಗಿರ್ಬೋದು, ಅದು ವಾಟರ್ ಇದಾಗಿರ್ಬೋದು, ಸೊ ಏನೋ ಡೈನಮೈಟ್ ಏನೋ ಒಟ್ಟಿನಲ್ಲಿ ರೊಟೇಟ್ ಆಗ್ತಾ ಇದೆ, ಓಕೆನಾ? ಸೊ ಇದು ರೊಟೇಟ್ ಆದಾಗ, ಸೊ ನೀಟಾಗಿ ತಿಳ್ಕೊಳ್ಳಿ ಇದನ್ನು, ಓಕೆನಾ? ಸೊ ಈಗ ಇದು ರೊಟೇಟ್ ಆದಾಗ ABCD ನೋಡಿ, ವೆರಿ ಇಂಪಾರ್ಟೆಂಟು. ಇದು ಹಿಂಗೆ ರೊಟೇಟ್ ಆಗ್ತಾ ಇದೆ ಅಂತ ಇಟ್ಕೊಂಡೆ, ಅಥವಾ ಹಿಂಗೆ ರೊಟೇಟ್ ಆಗ್ತಾ ಇದೆ ಹಿಂಗೆ ಇಟ್ಕೊಂಡ್ರೆ, ಸೊ ಫಸ್ಟ್ ಹಾಫಲ್ಲಿ ಏನಾಗುತ್ತೆ ಅಂತಂದರೆ, ಫಸ್ಟ್ ಹಾಫಲ್ಲಿ ಕರೆಂಟ್ ಡೈರೆಕ್ಷನ್ನು ಇದ್ರದ್ದು ಹಿಂಗಿರುತ್ತೆ ಅಂತ ಇಟ್ಕೊಂಡ್ರೆ, ನಿಮಗೆ ಗೊತ್ತಿದೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಗೊತ್ತಿದೆ ನಿಮಗೆ, ಓಕೆನಾ? ಸೊ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಪ್ರಕಾರ ನೋಡೋದಾದರೆ, ಓಕೆನಾ? ಸೊ
this is the direction of motion of the conductor and this is the direction of the magnetic field and this is the direction of the current. ಹೋಗ್ತೀರಾ? ಇವಾಗ ಈ ಎ ಬಿ ಏನಾದರೂ ಸೊ ಹಿಂಗೆ ಒಳಗೆ ಹೋಗ್ತಾ ಇದೆ, ಡೌನ್ವರ್ಡ್ಸ್ ಹಿಂಗೆ ಹೋಗ್ತಾ ಇದ್ರೆ, ಸೊ ದಿಸ್ ಈಸ್ ದಿ ಡೈರೆಕ್ಷನ್ ಆಫ್ ದಿ ಕಂಡಕ್ಟರ್ ಅಲ್ವಾ? ದಿಸ್ ಈಸ್ ದಿ ಡೈರೆಕ್ಷನ್ ಆಫ್ ದಿ ಕಂಡಕ್ಟರ್. ಓಕೆ, ಆ್ಯಂಡ್ ದಿಸ್ ಈಸ್ ದಿ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನಾರ್ತ್ ಟು ಸೌತ್ ಹೋಗ್ತಾ ಇದೆ. ಸೊ ಹಾಗಾದರೆ ಕರೆಂಟ್ ಡೈರೆಕ್ಷನ್ ಯಾವ ಥರ ಇರುತ್ತೆ? ಕರೆಂಟ್ ಡೈರೆಕ್ಷನ್ ಹೆಂಗಿರುತ್ತೆ? ದಿಸ್ ಈಸ್ ದಿ ಡೈರೆಕ್ಷನ್ ಆಫ್ ದಿ ಕರೆಂಟ್. ಸೊ ಹೆಂಗಿರುತ್ತೆ? ಹಿಂಗಿರುತ್ತೆ. ಸಿಮಿಲರ್ಲಿ ಇದು ಹಿಂಗೆ ಹೋಗ್ತಾ ಇದ್ರೆ ಇದು ಈ ಕಡೆ ಹೆಂಗೆ ಬರ್ತಿರುತ್ತೆ? ಹಿಂಗೆ ಬರ್ತಿರುತ್ತೆ. ದಿಸ್ ಇಸ್ ದಿ ಡೈರೆಕ್ಷನ್ ಆಫ್ ದಿ ಕಂಡಕ್ಟರ್. ಬಿ ಸಿ ಹೆಂಗೆ ಬರ್ತಾ ಇದೆ? ಹಿಂಗೆ ಬರ್ತಾ ಇದೆ. ಹೋಗ್ತೀರಾ? ಸೊ ಬಿ ಸಿ ಹಿಂಗೆ ಬರ್ತಾ ಇದೆ, ದಿಸ್ ಇಸ್ ದಿ ಡೈರೆಕ್ಷನ್ ಆಫ್ ದಿ ಕಂಡಕ್ಟರ್. ಓಕೆನಾ? ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೆ ಹೋಗ್ತಾ ಇದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದು ಹಿಂಗೆ. ಕರೆಕ್ಟ್? ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಹಿಂಗೆ. ಸೊ ಸಾರಿ, this is the direction of the conductor ಹಿಂಗಿದೆ. ಕರೆಕ್ಟ್. ಈಗ ಸರಿ. ಓಕೆ, ಸೊ ದಿಸ್ ಈಸ್ ದಿ ಡೈರೆಕ್ಷನ್ ಆಫ್ ದಿ ಕಂಡಕ್ಟರ್. ಓಕೆನಾ? ಆ್ಯಂಡ್ ದಿಸ್ ಈಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾದ್ರೆ ಕರೆಂಟ್ ಡೈರೆಕ್ಷನ್ ಹಿಂಗಿರುತ್ತೆ, ಅಪ್ವರ್ಡ್ಸ್. ಇಲ್ಲಿ ಹಿಂಗಿದೆ, ಡೌನ್ವರ್ಡ್ಸ್. ಹಿಂಗೆ ಬಂದು ಇಲ್ಲೆಲ್ಲ ಹೋಗಿ ಮತ್ತೆ ಹಿಂಗೆ ಹೋಗಿ ಹಿಂಗೆ ಬರ್ತಾರೆ. ಸರ್ಕ್ಯೂಟ್ ಕಂಪ್ಲೀಟ್ ಆಯಿತು. ಕರೆಕ್ಟಾ? ಅಂದರೆ ಇದು ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ. ಯಾವಾಗ ಸರ್? ಎಲ್ಲಿ ತನಕ? ಡ್ಯೂರಿಂಗ್ ಹಾಫ್ ಸೈಕಲ್. ಈಗ ಹಿಂಗಿದೆ ಅಂದ್ಕೊಂಡ್ರೆ ಇದು ಹಿಂಗೆ ಬಂದಾಗ ಇಲ್ಲಿವರೆಗೂ ಏನಾಗಿರುತ್ತೆ? ಈಗ ಇಲ್ಲಿ ಹಿಂಗಿದೆ, ಹಿಂಗಿಂದ ಹಿಂಗೆ ಬರೋವರೆಗೂ ಇದೇನಾಗಿರುತ್ತೆ? ಈ ಪಾರ್ಟು ಪಾಸಿಟಿವ್, ಈ ಪಾರ್ಟು ನೆಗೆಟಿವ್. ಓಕೆನಾ? ಫಸ್ಟ್ ಹಾಫ್ ಸೈಕಲಲ್ಲಿ. ಅದೇ ಈಗ ಹಿಂಗಿರೋದು ಹಿಂಗೆ ಬಂದಾದ್ಮೇಲೆ ಮತ್ತೆ ವಾಪಸ್ ಹಿಂಗೆ ಬರ್ಬೇಕಾದ್ರೆ ಏನಾಗುತ್ತೆ? ಸೇಮ್ ಥಿಂಗ್. ಇದು ಈ ಕಡೆಗೆ ಬಂದಾಗ ಈ ಬಿ ಸಿ ಏನಾಗುತ್ತೆ? ಬಿ ಸಿ ಈ ಕಡೆಗೆ ಬಂದ ತಕ್ಷಣ ಒನ್ಸ್ ಅಗೇನ್ ಈ ಡೈರೆಕ್ಷನ್ ಹಿಂಗಾಗುತ್ತೆ. ಇದು ಈ ಕಡೆಗೆ ಬಂದಾಗ ಇದು ಎ ಡಿದು ಡೈರೆಕ್ಷನ್ ಹಿಂಗಾಗುತ್ತೆ. ಅವಾಗ ಇದೇನಾಗುತ್ತೆ? ಇದು ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ. ಅಂದರೆ ಒಂದು ಸೈಕಲಲ್ಲಿ ಸೊ ಏನಾಗುತ್ತೆ? ಒಂದ್ಸಲ ಪ್ಲಸ್ಸು ಮೈನಸ್ಸು ಏನಾಗ್ತದೆ? ಆಲ್ಟ್ರ್ ಆಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಮ್ಯಾಗ್ನಿಟ್ಯೂಡ್ ಕೂಡ ಚೇಂಜ್ ಆಗುತ್ತೆ. ಸೊ ಅದಕ್ಕೇ ನಿಮ್ಗೆ ಔಟ್ಪುಟ್ ಹೆಂಗೆ ಬರುತ್ತೆ? ಹಿಂಗೆ ಬರುತ್ತೆ. ಫಸ್ಟ್ ಹಾಫ್ ಸೈಕಲಲ್ಲಿ ಇದು ಸೆಕೆಂಡ್ ಹಾಫ್ ಸೈಕಲಲ್ಲಿ ಹಿಂಗೆ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಗೊತ್ತಾಗ್ತಾ ಇದೆಯಾ ಸರ್? ಈಗ ಮ್ಯಾಗ್ನಿಟ್ಯೂಡ್ ಇದು ಹೆಂಗೆ ವೇರಿ ಆಗುತ್ತೆ ನೆಕ್ಸ್ಟ್ ಲೆಕ್ಚರಲ್ಲಿ ಹೇಳ್ತೀನಿ. ಯಾಕೆ ಇದು ಹಿಂಗೆ ಬರುತ್ತೆ ಸರ್ ಈ ಥರ ಮ್ಯಾಗ್ನಿಟ್ಯೂಡ್? ಓಕೆ, ಡೈರೆಕ್ಷನ್ ಓಕೆ ಸರ್, ಫಸ್ಟ್ ನೆಗೆಟಿವ್ ಚೇಂಜ್ ಆಗ್ತಾರೆ, ಪೊಲಾರಿಟಿ ಚೇಂಜ್ ಆಗುತ್ತೆ ಬಿಕಾಸ್ ಆಫ್ ದಿಸ್. ಬಟ್ ಕರೆಂಟ್ ಅಥವಾ ಇ ಎಮ್ ಎಫ್ ಯಾಕೆ ಹಿಂಗೆ ಈ ಥರ ವೇರಿ ಆಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಲೆಕ್ಚರಲ್ಲಿ ಹೇಳ್ತೀನಿ. ಅರ್ಥ ಆಗ್ತಾ ಇದೆಯಾ? ಸೊ ಈಗ ನಿಮ್ಗೆ ಏನು ಗೊತ್ತಾಗಬೇಕಪ್ಪ ಅಂತಂದರೆ ಪ್ಲಸ್ಸು ಮೈನಸ್ ಇದು ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು ಗೊತ್ತಾಗಬೇಕು, ಇಂಪಾರ್ಟೆಂಟು. ಸೊ ಫಸ್ಟ್ ಹಾಫಲ್ಲಿ ಏನಾಗುತ್ತೆ? ಇದು ಪ್ಲಸ್ ಆಗಿರುತ್ತೆ, ಇದು ಮೈನಸ್ ಆಗಿರುತ್ತೆ. ಸೊ ಇಲ್ಲಿಂದ ಕರೆಂಟ್ ಬಂದು ಸೊ ಫುಲ್ ಕಂಪ್ಲೀಟ್. ಸೊ ಇದನ್ನೇನಾಗುತ್ತೆ? ಇ ಎಮ್ ಎಫ್ ಇಲ್ಲಿ ಜನರೇಟ್ ಆಗುತ್ತೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಸೆಕೆಂಡ್ ಹಾಫ್ ಸೈಕಲಲ್ಲಿ ಏನಾಗುತ್ತೆ? ಇದು ಪಾಸಿಟಿವ್, ಇದು ನೆಗೆಟಿವ್ ಆಗುತ್ತೆ, ಮತ್ತೆ ಚೇಂಜ್ ಆಗುತ್ತೆ ಬಿಕಾಸ್ ಆಫ್ ದಿಸ್ ಒನ್. ಓಕೆನಾ? ಸೊ ಇದು ವರ್ಕಿಂಗ್ ಪ್ರೊಸೆಸಲ್ಲಿ ನೀವು ಇದನ್ನು ಬರೀಬೇಕಾಗುತ್ತೆ. ಸೊ ಕನ್ಸ್ಟ್ರಕ್ಷನ್ನು, ವರ್ಕಿಂಗ್. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ಎ ಸಿ ಜನರೇಟರ್. ಸೊ ನೆಕ್ಸ್ಟ್ ಲೆಕ್ಚರಲ್ಲಿ ಇದು ಹೆಂಗೆ ಇದು ಈ ಥರನೇ ಬರುತ್ತೆ, ಸೊ ಇದನ್ನು ಬರೀಬೇಕು. ಔಟ್ಪುಟ್ ಇಸ್ ಆ್ಯಸ್ ಶೋನ್ ಇನ್ ಫಿಗರ್ 2 ಅಂತ ಹೇಳಬೇಕಾಗುತ್ತೆ. ಓಕೆನಾ? ಸೊ ಇದು ಹೆಂಗೆ ಇದೇ ಥರ ಬರುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಲೆಕ್ಚರಲ್ಲಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.